ಇಷ್ಟಾದ ಮೇಲೂ ಕೂಡ ರಾಜ್ಯ ಸರ್ಕಾರ ಗೃಹ ಮಂತ್ರಿಗಳು ನಿನ್ನೆ ಪತ್ರಿಕಾ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಪ್ರೆಸ್ ಮೀಟ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಅವ್ರು ಬಂದ್ರಂತೆ, ಇವ್ರ ಸಹಕಾರದಿಂದ ಹಿಡಿದ್ರಂತೆ. ಜ್ಞಾನ ಬೇಡ, ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ, ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ? ನಿಮ್ಗೆ ಯಾಕ್ರಿ ಸಿಕ್ಕಿಲ್ಲ ಆ ಇನ್ಫಾರ್ಮೇಷನ್ನು? ಸತ್ತೋಗಿದೆಯಾ ಇಂಟೆಲಿಜೆನ್ಸಿ ಕರ್ನಾಟಕದಲ್ಲಿ? ಕಾನೂನು ಸುವ್ಯವಸ್ಥೆ ಇದೆಯಾ ನಿಮ್ಮಲ್ಲಿ? ಅವ್ರು ಬಂದು ನಿಮ್ಮನ್ನು ಸಹಾಯ ತಗೊಂಡು, ಅದು ರೂಲ್, ಅದು ಡೈರೆಕ್ಟಾಗಿ ರೈಡ್ ಮಾಡೋಂಗಿದ್ರೆ ಅಲ್ಲಿಂದಾನೆ ಪೊಲೀಸ್ ಕರ್ಕೊಂಬಂದು 100 ಜನ ರೈಡ್ ಮಾಡ್ತಾಯಿದ್ರು. ಆದರೆ ಕಾನೂನಿಲ್ಲ ನಮ್ಮಲ್ಲಿ. ಯಾವುದೇ ರಾಜ್ಯದಲ್ಲಿ ಆ ಪೊಲೀಸರ ಇನ್ಫಾರ್ಮೇಷನ್ ಮಾಡಿ ಆಮೇಲೆ ರೈಡ್ ಮಾಡಬೇಕು, ಅದು ಕಾನೂನು. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಇವ್ರಿಗೆ? ಅದು ಕಾನೂನು ರೀ. ಕಾನೂನು ಇರೋದಕ್ಕೆ ಅವರು ಲೋಕಲ್ ಪೊಲೀಸ್ಗೆ ಕೇಳಿದ್ದಾರೆ ಅಷ್ಟೇ. ಇಲ್ಲ ಅಂದರೆ ಅಲ್ಲಿಂದಾನೇ ಬರ್ತಾಯಿದ್ರು. ಅಂದರೆ ಈ ಸರ್ಕಾರ ಬೇಜವಾಬ್ದಾರಿ. ಡ್ರಗ್ ಫ್ಯಾಕ್ಟ್ರಿ ಪತ್ತೆ ಆದ್ರೂ ಕೂಡ ನಮ್ಮ ಪೊಲೀಸರ ಸಹಕಾರ. ಇವತ್ತು ಮಂಗಳೂರು ಒಂದರಲ್ಲೇ ಸುಮಾರು 130ಕ್ಕೂ ಹೆಚ್ಚು ಡ್ರಗ್ ಪ್ಲಡ್ಡರ್ಸ್ ಏನಿದ್ದಾರೆ, ಮಾಫಿಯಾ ಏನಿದೆ, ಜೈಲುಗಳಲ್ಲಿದ್ದಾರೆ. ಬೆಂಗಳೂರು ಜೈಲಂತೂ ನೀವು ಬಿಟ್ಬಿಡಿ. ಇದು ಯಾವ ರೆಸಾರ್ಟು? ನಮ್ಮ ಮಂಥನ್ ರೆಸಾರ್ಟ್. ಇದು ಈ ಜೈಲುಗಳಲ್ಲೆಲ್ಲ ಈಗ ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ ಅಲ್ಲಿ, 5 ಸ್ಟಾರ್ ಫೆಸಿಲಿಟಿ. ಬೆಂಗಳೂರು ಜೈಲುಗಳಲ್ಲಿ, ಮಂಗಳೂರು ಜೈಲುಗಳಲ್ಲಿ ನಿಮ್ಗೇನು ಬೇಕು? ಡ್ರಗ್ ಬೇಕಾ, ಅಫೀಮ್ ಬೇಕಾ, ಗಾಂಜಾ ಬೇಕಾ, ವಿಸ್ಕಿ ಬೇಕಾ, ಬ್ರ್ಯಾಂಡಿ ಬೇಕಾ? ವೈನ್ ಅಲ್ಲೇ ತಯಾರು ಮಾಡ್ತಾರೆ ಅವ್ರಿಗೆ. ಜೈಲುಗಳಲ್ಲೇ ವೈನ್ ಫ್ಯಾಕ್ಟ್ರಿ ಮಾಡಿಬಿಟ್ಟಿದ್ದಾರೆ. ನಾವೆಲ್ಲ ವೈನ್ ಫ್ಯಾಕ್ಟ್ರಿ ಬೇರೆ, ಲೈಸೆನ್ಸ್ ಇಲ್ದಿರ ಫ್ಯಾಕ್ಟ್ರಿ ನಡೆಸೋದು ಹೆಂಗೆ ಅಂತೇಳಿ ಕಲ್ತ್ಕೊಂಡಿದ್ದಾರೆ. ಇದು ಅದನ್ನು ಮಾಧ್ಯಮದವ್ರು ನೀವೆಲ್ಲ ತೋರಿಸಿದ್ದೀರ. ಇವತ್ತು ಅದೇನಾಗಿದೆ ಅಂತ ಹೇಳಿದ್ರೆ, ಜೈಲುಗಳು ಹಣ ವಸೂಲಿ ಮಾಡುವಂಥ ಕೇಂದ್ರಗಳಾಗೋಗ್ಬಿಟ್ಟಿದೆ. ಪೊಲೀಸರಿಗೆ, ಅಲ್ಲಿ ಕೆಲಸ ಮಾಡೋ ಪೊಲೀಸರಿಗೆ ಪ್ರತಿದಿನ ಅವ್ರು ಮನಸ್ಸು ಮಾಡಿದ್ರೆ ಒಬ್ಬ ಕಾನ್ಸ್ಟೇಬಲ್ಲು 1 ಲಕ್ಷ ರೂಪಾಯಿ ಅಲ್ಲಿ ಅರ್ನ್ ಮಾಡ್ಬೋದು ಪ್ರತಿದಿನ. ಕಾಂಪಿಟೇಷನ್ ಇದೆ ಅಲ್ಲಿ. VIP ಇರ್ತಾರಲ್ಲ, ಯಾರು VIP ಕೈದಿ ಇರ್ತಾರಲ್ಲ, ಅಲ್ಲೇ ಆ ವಾರ್ಡ್ಗೆ ಹಾಸ್ಕೊತಾರೆ ಪೊಲೀಸರು. ಅದಕ್ಕೆ ರೆಕಮೆಂಡೇಷನ್, ಅದಕ್ಕೆ ಇನ್ಫ್ಲೂಯೆನ್ಸು. ಯಾಕೆ ಅಂದರೆ ಅವ್ರಿಗೆ ಬಿರಿಯಾನಿ, ಎಣ್ಣೆ, ಡ್ರಗ್ಗು ಎಲ್ಲ ಸಪ್ಲೈ ಮಾಡೋವಂಥದ್ದಕ್ಕೆ. ಇದು ಇವತ್ತಿನ ಪರಿಸ್ಥಿತಿ. ಒಂಥರ ಸತ್ತೋಗ್ಬಿಟ್ಟಿದೆ. ಹೋಮ್ ಮಿನಿಸ್ಟರ್ ಅನ್ನೋರು ಕಾಣೆ ಆಗೋಗ್ಬಿಟ್ಟಿದ್ದಾರೆ. ಏನು ಕೇಳಿದ್ರು ತಾವೇ ಹೇಳಿದ್ದೀರಲ್ಲ, ನೋಡೋಣ, ವರದಿ ಬಂದಿಲ್ಲ, ಗೊತ್ತಿಲ್ಲ, ಕಾಮನ್ ಇದು. ಇನ್ನು ಸಿದ್ದರಾಮಯ್ಯನವರು ಅದೇನು ಅವರ ಕುರ್ಚಿ ಜಗಳದಲ್ಲಿ ಅವ್ರಿಗೆ ರಿಟೈನ್ ಆದರೆ ಸಾಕಾಗ್ಬಿಟ್ಟೈತೆ. ಕಳೆದ 1 ವರ್ಷದಿಂದ ಪ್ರತಿದಿನ ಮಾಧ್ಯಮದವರು ತೋರಿಸಿ ಜನಕ್ಕೂ ಬೇಜಾರಾಗ್ಬಿಟ್ಟಿದೆ. ಯಾರು ಮುಖ್ಯಮಂತ್ರಿ ಅನ್ನೋದು ಜನಕ್ಕೂ ಬೇಜಾರಾಗ್ಬಿಟ್ಟಿದೆ. ಏನಪ್ಪ, ಒಂದಿನ DK ಅಂತಾರೆ, ಒಂದಿನ ಈ ಜ್ಯೋತಿಷ್ಯ ಇರ್ತಾರಲ್ಲ, ಗಿಣಿಶಾಸ್ತ್ರ, ಆ ಗಿಣಿಶಾಸ್ತ್ರದ ಸರ್ಕಾರ ಇದು. ಗಿಣಿಶಾಸ್ತ್ರ ಹೇಳ್ತೈತಲ್ಲ, ಅದು ಒಂದಿನ ಒಂದು ಹೇಳುತ್ತೆ, ಒಂದು ತೆಗಿಯುತ್ತೆ, ಇನ್ನೊಂದು ದಿನ ಇನ್ನೊಂದು ತೆಗಿಯುತ್ತೆ. ಒಂದಿನ DK ಶಿವಕುಮಾರ್ ತೆಗೆದ್ರೆ ಇನ್ನೊಂದು ದಿನ ಸಿದ್ದರಾಮಯ್ಯ ತೆಗೆಯುತ್ತೆ, ಇನ್ನೊಂದು ದಿನ ಪರಮೇಶ್ವರ್, ಇನ್ನೊಂದು ದಿನ ಜಾರಕಿಹೊಳಿ. ಮೂಲೆಗಳಲ್ಲಿ ಎದ್ಬಿಟ್ಟಿದ್ದಾರೆ ಕಾಂಗ್ರೆಸ್ MLAಗಳು. ನಾನು ಯಾಕೆ ಆಗಬಾರ್ದು ಚೀಫ್ ಮಿನಿಸ್ಟ್ರು ಅಂತ. ಆ ಪರಿಸ್ಥಿತಿ ಇವತ್ತು ಇದೆ. ಅವರು ಸರ್ಕಾರ ಏನಾದರೂ ಹಾಳಾಗೋಗ್ಲಿ, ಅವರು ಅಧಿಕಾರ ಹಂಚಿಕೆಯಲ್ಲಿ ಅವರು ಕೇಂದ್ರದ ನಾಯಕರು ಏನಾಗಿದ್ದಾರೆ, ಒಂದು ರೀತಿ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸತ್ತ ಹೈಕಮಾಂಡ್ ಆಗ್ಬಿಟ್ಟಿದೆ. ಅದು ಖರ್ಗೆ ಕೇಳಿದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ತೀರ್ಮಾನ ತೆಗೆದುಕೋಬೇಕು. ನಂದೇನೂ ಇಲ್ಲ, ಇಲ್ಲಿ ಎಲ್ಲ ರಾಹುಲ್ ಗಾಂಧಿ ತೀರ್ಮಾನ ತೆಗೆದುಕೊತಾರೆ. ರಾಹುಲ್ ಗಾಂಧಿ ಅದೇನು ಹೇಳ್ತಾರಲ್ಲ, ಟಕ್ಕ ಬಿಟ್ಟರೆ ಸಿಕ್ಕ ಅಂತ. ಯಾವಾಗ ನೋಡಿದ್ರು ಫಾರಿನ್ನು ವಿದೇಶಕ್ಕೆ ಹೋಗೋದು, ಅಲ್ಲಿನ ಭಾರತನ ಬೈಯೋದು. ಭಾರತ ಸರಿ ಇಲ್ಲ, ಭಾರತದಲ್ಲಿ ಕಾನೂನು ಸರಿ ಇಲ್ಲ. ಇವ್ರ ಅಪ್ಪ ಇದ್ದಾಗ ಸರಿ ಇತ್ತಾ? ಇವ್ರ ಅಜ್ಜಿ ಇದ್ದಾಗ ಸರಿ ಇತ್ತಾ? ಇವ್ರ ತಾತ ಇದ್ದಾಗ ಸರಿ ಇತ್ತು, ಈಗ ಸರಿ ಇಲ್ಲ. ಇದು ಕಾಂಗ್ರೆಸ್ಸಿನ ಪರಿಸ್ಥಿತಿ. ಒಂಥರ ಬಿಸಿ ತುಪ್ಪದ ಥರ, ನುಂಗಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಈ ಸಿದ್ದರಾಮಯ್ಯನ ತೆಗಿಯೋಕ್ಕೆ ಧೈರ್ಯ ಇಲ್ಲ ಇವರಿಗೆ. DK ಶಿವಕುಮಾರ್ಗೆ ಏನು ಮಾತು ಕೊಟ್ಟಿದ್ದೀರಾ ಅದನ್ನು ಆದರೂ ವ್ಯಕ್ತ ಮಾಡಿ. ಅಗ್ರಿಮೆಂಟ್ ಏನಾಗಿದೆ ಅದಾದರೂ ರಾಜ್ಯ ಜನತೆಗೆ, ನಮಗೆ ಬೇಡ ವಿರೋಧ ಪಕ್ಷಕ್ಕೆ, ರಾಜ್ಯ ಜನತೆ ಕೊಡಿ. ಅಗ್ರಿಮೆಂಟ್ ಆಗಿರೋದು ನಿಜ,
ಆಗಿದ್ದರೆ, ಇಲ್ಲ ಅಂದರೆ ಇಲ್ಲ ಹೇಳ್ಬಿಡಿ. ಅದು ಮಾಡ್ತಾ ಇಲ್ಲ. ನಾವು ಅದಕ್ಕಿಂತ ಮುಖ್ಯವಾಗಿ ಇವತ್ತು ಸುಮಾರು 500-600 ಕೋಟಿ ಡ್ರಗ್ ಕರ್ನಾಟಕಕ್ಕೆ ಬಂದಿದೆ. ಸರ್ಕಾರ ಏನು ಕತ್ತೆ ಕಾಯ್ತಾ ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ ವಿರೋಧ ಪಕ್ಷದ ನಾಯಕರಾಗಿ. ಇನ್ನೆರಡೇ ದಿನ ಇರೋದು, ಓನ್ಲಿ 2 days ಇದೆಲ್ಲ ಬಿಕ್ರಿ ಆಗೋತೈತೆ. ಈಗ ಪೊಲೀಸರೇ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ. ನೀವು ಡ್ರಗ್ ಹಂಚಿಕೆ ಮಾಡೋದರಲ್ಲಿ ಪೊಲೀಸರೇ ಇನ್ವಾಲ್ವ್ ಆಗಿದ್ದಾರೆ. ಪೊಲೀಸರೇ ಕಳ್ಳರಾಗ್ಬಿಟ್ಟವ್ರೆ. ಈಗ ನೋಡ್ತಾ ಇದ್ದೀರಲ್ಲ, ದರೋಡೆ. ಕಮಿಷನರ್ ಆಫೀಸ್, ಬೆಂಗಳೂರು ಕಮಿಷನರ್ ಆಫೀಸ್ ಎದುರುಗಡೆ 11 ಕೋಟಿ ಪೊಲೀಸನೇ ಕಳ್ತನ ಮಾಡ್ತಾನೆ. ಯಾರು? ಕಮಿಷನರ್ ಆಫೀಸ್ ಗಾರ್ಡ್ ಇದ್ದಾನಲ್ಲ, ಕಮಿಷನರ್ ಆಫೀಸ್ ಮುಂದೆ ಗಾರ್ಡ್ ನಿಂತಿದ್ದಾನಲ್ಲ, ಅವನೇ 11 ಲಕ್ಷ ಕಳ್ತನ ಮಾಡ್ತಾನೆ ಕಾರಲ್ಲಿ. ಇನ್ನು ಜಯನಗರ, ಬೆಂಗಳೂರು ಜಯನಗರದಲ್ಲಿ 7 ಕೋಟಿ ಆಡು ಅಗಲೆ ಅಲ್ಲಿಂದ ಹಣ ಹೊಡ್ಕೊಂಡು ಹೋಗ್ತಾರೆ. ಏನು ಸತ್ತೋಗಿದೆಯಾ ಸರ್ಕಾರ, ಗೃಹ ಇಲಾಖೆ, ಇಂಟೆಲಿಜೆನ್ಸಿ CM ಹತ್ರ ಇದೆ, ಮುಖ್ಯಮಂತ್ರಿಗಳ ಹತ್ರ. ಏನು ಮಾಡ್ತಾ ಇದ್ದಾರೆ? ಈ ಡ್ರಗ್ ಮಾಫಿಯಾ ಇವತ್ತು ಸುತ್ತುವರೆದ್ಬಿಟ್ಟಿದೆ ಕರ್ನಾಟಕವನ್ನು. ಇದರಿಂದ ಮುಕ್ತಿ ಮಾಡೋಕ್ಕೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ದಮ್ಮು ಇಲ್ಲ, ತಾಕತ್ತು ಇಲ್ಲ. ಕೇಳಿದ್ರೆ ನಾವೆಲ್ಲ ಸಹಕಾರ ಕೊಡ್ತೀರಿ ಅಂತಾರೆ. ಇನ್ನು ಮಹಾರಾಷ್ಟ್ರ ಆಯಿತು, ಇನ್ನು ತಮಿಳ್ನಾಡವ್ರು ಬರಬೇಕು, ಆಂಧ್ರ, ತೆಲಂಗಾಣ, ಬೇರೆ ಬೇರೆ ರಾಜ್ಯದವ್ರು ಬರಬೇಕೀಗ ಇಲ್ಲಿ. ನನಗನ್ಸ್ತೈತೆ ನೆಕ್ಸ್ಟ್ ಬರ್ತೀನಿ ಅದಕ್ಕೆ. ಒಂದು ರೀತಿ ಬೇರೆ ರಾಜ್ಯದವರೇ ನಮ್ಮ ರಾಜ್ಯನ ಆಳ್ತಾ ಇದ್ದಾರೆ ಇಲ್ಲಿ. ಬೇರೆ ರಾಜ್ಯದವರೇ ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡೋರು ಯಾರು ಇವತ್ತು ಅಂತ ಹೇಳಿದ್ರೆ ಹೊರ ರಾಜ್ಯದವರು. ಹೊರ ರಾಜ್ಯದ ಪೊಲೀಸರು ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆನ ಕಾಪಾಡ್ತಾರೆ. ಡ್ರಗ್ ಇದ್ದರೆ ಕಂಡುಹಿಡಿತಾರೆ, ಮಾಫಿಯಾಗಳನ್ನು ಹಿಡಿತಾರೆ. ಈ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇದೆ. ಇದರ ಬಗ್ಗೆ ನಾನು ಬೆಳಗಾವಿ ಅಧಿವೇಶನದಲ್ಲೂ ಕೂಡ ನಿಲುವಳಿ ಸೂಚನೆಯನ್ನು ತಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟೆ. ಕರ್ನಾಟಕ ವ್ಯಸನ ಮುಕ್ತ ಮಾಡಿ ಅಂತೇಳಿ. ಅದಕ್ಕೇನು ಉತ್ತರ ಬರಲಿಲ್ಲ. ಉತ್ತರ ಅಲ್ಲೇ ಮಾಡಿಬಿಟ್ರು ಅವರು. ಇನ್ನು ಎರಡನೇದು ಪ್ರಮುಖವಾಗಿ ಕರ್ನಾಟಕ ಸರ್ಕಾರ ಯಾರು ರೂಲ್ ಮಾಡ್ತಾ ಇದ್ದಾರೆ? ಆ ಕೇರಳದ ಜನರಲ್ ಸೆಕ್ರೆಟರಿ ಇದ್ದಾರಲ್ಲ, ಯಾರು? ವೇಣುಗೋಪಾಲ್. ಬೆಂಗಳೂರಿನ ನಾರ್ತ್ ಇಲ್ಲೇ ಕಸ ವಿಲೇವಾರಿ ಮಾಡೋಕ್ಕೆ ಒಂದು 5 ಎಕರೆ ಜಮೀನು ಅಲಾಟ್ ಆಗಿದೆ. ಏಕಾಏಕಿ ಅಲ್ಲಿ ಈ ಮುಸ್ಲಿಮರು ಬಂದು ಅಲ್ಲಿ ಶೆಡ್ಗಳು ಹಾಕೊಂಬಿಟ್ಟಿದ್ದಾರೆ. ಕಸ ವಿಲೇವಾರಿಗೆ ಇಟ್ಟಿದ್ದು, ಬೆಂಗಳೂರಿನ ಕಸ ವಿಲೇವಾರಿಗೆ ಹಣ ಕೊಟ್ಟು ಸರ್ಕಾರ ಅಲಾಟ್ ಮಾಡಿರೋದು ಕಾರ್ಪೊರೇಷನ್ಗೆ. ಅದನ್ನು ಕಾರ್ಪೊರೇಷನ್ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಕೇರಳದ ಮುಖ್ಯಮಂತ್ರಿ ಪಿನರಾಯಿ ಟ್ವೀಟ್ ಮಾಡ್ತಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ ಮುಸ್ಲಿಮರಿಗೆ ಅಲ್ಲಿ. ಅದು ಹಾಳಾಗೋಯ್ತು. ಏನೋ ಟ್ವೀಟ್ ಮಾಡಿದ್ದಾನೆ, ಜ್ಞಾನ ಇರಲಿಲ್ಲ, ಬುದ್ಧಿ ಇಲ್ಲ, ಮುಖ್ಯಮಂತ್ರಿಯಾಗಿ ಅವ್ರಿಗೇನೋ ಜ್ಞಾನ ತಪ್ಪಿರಬೇಕು, ಮಾಡಿದ್ದಾರೆ. ಈಗ ನಿಯೋಗ ಬಂದ್ಬಿಟ್ಟಿದೆ ಅಲ್ಲಿನ ಕರ್ನಾಟಕ.